ನಮಸ್ಕಾರ. ಆ ಇವತ್ತು ಯಶಸ್ವಿಯಾಗಿ ಸಿವಿಲ್ ಕಾನ್ಸ್ಟೇಬಲ್ ಪರೀಕ್ಷೆಯನ್ನ ನಾವು ನಡೆಸಿದೀವಿ. 884 ಪರೀಕ್ಷಾ ಕೇಂದ್ರಗಳಲ್ಲಿ ನಾವು ಬೆಳಿಗ್ಗೆ ಪರೀಕ್ಷೆಯನ್ನ ನಡೆಸಿದ್ದು, ಮಧ್ಯಾಹ್ನ ಕೆಕೆ ಅಭ್ಯರ್ಥಿಗಳಿಗೆ 186 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಯನ್ನ ನಾವು ನಡೆಸಿದೀವಿ. 3,77,000 ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ರು. 3,46,47,000 ವಿದ್ಯಾರ್ಥಿಗಳು ಬೆಳಿಗ್ಗೆ ಪರೀಕ್ಷೆಯನ್ನ ಬರೆದಿದ್ದಾರೆ. ಮಧ್ಯಾಹ್ನ ಸಹ 94-95% ತನಕ ಪರೀಕ್ಷೆ ಆಗಿದೆ. ನಾನು ಏನು ಪರೀಕ್ಷೆ ಮೊದಲು ನಾರ್ಮಲಿ ನಾನು ತಮ್ಗೆ ಒಂದಷ್ಟು ವಿಷಯಗಳನ್ನ ಹೇಳೋದಕ್ಕೆ ಬರ್ತೀನಿ. ಪರೀಕ್ಷೆ ಆದ ನಂತರ ಯಾಕೆ ಇವತ್ತು ಕೆಇಎ ಅವರಿಂದ ಯೂಟ್ಯೂಬ್ ಅಲ್ಲಿ ಬಂದಿದ್ದಾರೆ ಅಂತೇಳಿ. ನಾನು ಇವತ್ತು ನಡೆದಂತ ಕೆಲವು ಘಟನೆಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಅವರಿಗೆ ಬಂದಂತೆ ಪ್ರತಿಬಿಂಬಿಸುವಂತಹ ಕೆಲಸಗಳು ಆಗ್ತಾ ಇರುವಂತದ್ದನ್ನ ನಾನು ಗಮನಿಸಿದ್ದೀನಿ. ಎಲ್ಲರೂ ನನ್ಗೆ ವಿದ್ಯಾರ್ಥಿಗಳು ಮಾತ್ರ, ಯಾರು ನನ್ಗೆ ಆತ್ಮೀಯರು, ಯಾರು ದುಶ್ಮನ್ಗಳೇನು ಇರಲ್ಲ. ವಾಸ್ತವಾಂಶಗಳನ್ನ ಜನರಿಗೆ ಕೆಇಎ ಅಧಿಕೃತವಾಗಿ ಪರೀಕ್ಷೆ ನಡೆಸಿದ್ರಿಂದ ನಾನು ತಿಳಿಸ್ಬೇಕಾಗಿದೆ. ಹಾಗಾಗಿ ಆ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ನೋಡಿ, 3,77,000 ವಿದ್ಯಾರ್ಥಿಗಳಿಗೆ ರಾಜ್ಯದ 31 ಜಿಲ್ಲೆಗಳಲ್ಲಿ 884 ಪರೀಕ್ಷಾ ಕೇಂದ್ರಗಳಲ್ಲಿ ನಾವು ಪರೀಕ್ಷೆಯನ್ನ ನಡೆಸುವ ಹಿಂದಿನ ಶ್ರಮ ಎಷ್ಟಿದೆ ಅನ್ನುವಂಥದ್ದನ್ನ ವಿದ್ಯಾರ್ಥಿ ಪೋಷಕರು ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ 3.5 ಗಂಟೆ ಕಾಲ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಡಿಸಿ ಎಸ್ಪಿ ಕಮಿಷನರಿಗೆ ಎಷ್ಟು ಇನ್ವಾಲ್ವ್ ಆಗ್ಬೇಕು, ಯಾವುದೇ ಲೋಪ ಆಗ್ಬಾರ್ದು, ಯಾವುದೇ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ಬಾರ್ದು ಅನ್ನುವಂತ ನಿರ್ದೇಶನವನ್ನ ಕೊಟ್ಟಿದ್ದಾರೆ. ಇಡೀ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳು, ಎಸ್ಪಿಗಳು, ಕಮಿಷನರು ಈ ಪರೀಕ್ಷೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಈಗ ಯಾವುದೋ ಒಂದು ಸಣ್ಣ ವಿಷಯಗಳನ್ನ ತಗೊಂಡ್ಬಿಟ್ಟು ಅವರಿಗೆ ಬೇಕಾದಂತೆ ಮನೆಯಲ್ಲಿ ಕೈಯಲ್ಲಿ ಮೊಬೈಲ್ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿ ಬಂದಂತೆ ನೀವು ಬಿಂಬಿಸ್ಲಿಕ್ಕೆ ಹೊರಟು ಅಂತಂದ್ರೆ ಈ ಶ್ರಮಕ್ಕೆ ಪ್ರತಿಫಲ ಇರಲ್ವಾಗಿದೆ. ಮತ್ತೆ ಇದು ಈ ಹಿಂದಿನ ಬೇರೆ ಬೇರೆ ರಾಜ್ಯಗಳದ್ದು ಬೇರೆ ಬೇರೆ ಪರೀಕ್ಷೆ ಸಂದರ್ಭದಲ್ಲಿ ಏನು ಕ್ವಶನ್ ಪೇಪರ್ ಲೀಕೇಜು, ಟ್ರಾನ್ಸ್ಲೇಷನ್ ಗೊಂದಲಗಳು, ಮಿಸ್ ಪ್ರಿಂಟ್ ಏನಾದ್ರು ಆಗಿದೆಯಾ? ಎಷ್ಟು ಶ್ರಮ ಹಾಕಿ ನಾವು ಯಾವುದು ಅದಾಚುರಿಯ ಹಾಕ್ದಂಗೆ ಮಾಡಿದ್ವಿ. ಓಕೆ, ಈಗ ನೇರವಾಗಿ ವಿಷಯ ತರ್ತೀನಿ. ಬಿಜಾಪುರ ಜಿಲ್ಲೆಯ ತ್ರಿಕೋಟ ತಾಲೂಕಿನಲ್ಲಿ ಒಂದು ಸೆಂಟರ್ ಅಲ್ಲಿ ವಿದ್ಯಾರ್ಥಿಗಳು 15 ನಿಮಿಷ ಲೇಟ್ ಆಗಿದೆ, 20 ನಿಮಿಷ ಲೇಟ್ ಆಗಿದೆ ಪ್ರಶ್ನೆ ಅವಾಗ ಆಕ್ಚುಲಿ ನಿಜವಾದ ವಿದ್ಯಾರ್ಥಿಗಳ ಬೇಡಿಕೆ ಏನಾಗಿರ್ಬೇಕು? 10ವರೆಗೆ ಪ್ರಶ್ನೆ ಪತ್ರಿಕೆ ಕೊಡುವ ಬದಲು ನೀವು 11 ಗಂಟೆಗೆ ಪ್ರಶ್ನೆ ಪತ್ರಿಕೆ ಕೊಡ್ತಾ ಇದ್ದೀರಾ ಅಂತಂದ್ರೆ ವಿದ್ಯಾರ್ಥಿಗಳ ಬೇಡಿಕೆ ಏನಾಗಿರ್ಬೇಕು? ನ್ಯಾಯಯುತ ವಿದ್ಯಾರ್ಥಿಗಳ ಬೇಡಿಕೆ 10ವರೆ ಬದಲು ನೀವು 11 ಗಂಟೆ ಕೊಟ್ಟಿದ್ದೀರಾ ಸ್ವಾಮಿ, ಹಾಗಾಗಿ ನಮಗೆ 30 ನಿಮಿಷ ಹೆಚ್ಚುವರಿ ಸಮಯ ಕೊಡಿ. ಇದು ನಿಜವಾದ ವಿದ್ಯಾರ್ಥಿಗಳ ಬೇಡಿಕೆ ಆಗಿರುತ್ತೆ. ಕರೆಕ್ಟಾ? ಓಕೆ. ಏನಾಯ್ತು, ಪರೀಕ್ಷಾ ಕೇಂದ್ರದಲ್ಲಿ ಬಂದಾಗ OMR ಕೊಟ್ಟಿದ್ದಾರೆ, ನೀವು ತುಂಬಿ ಅಂತ. ಓಕೆ, ರಿಜಿಸ್ಟರ್ ನಂಬರು, ನೇಮ್ ಎಲ್ಲ ತುಂಬಿದ್ದಾರೆ. ದೆನ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ಅವಾಗ ಅವರಿಗೆ ಅನ್ನಿಸ್ತು, ನೋಡಿ ನನ್ನ ಮುಂದೆ ಇದೆ, ಇದು OMR ಇದೆ, ಇವತ್ತಿನ ಪರೀಕ್ಷೆದು ಪ್ರಶ್ನೆ ಪತ್ರಿಕೆ ಇದೆ. ನೋಡಿ, OMR ಅಲ್ಲಿ ಏನಿದೆ ಅಂತಂದ್ರೆ ದಿನಾಂಕ, ಅಭ್ಯರ್ಥಿಯ ಹೆಸರು, ನೋಂದಣಿ ಸಂಖ್ಯೆ, ವರ್ಷನ್ ಕೋಡ್, ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡು, ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆ. ಒಂದು ವೇಳೆ ವಿದ್ಯಾರ್ಥಿಗಳ ಅರ್ಥ ಮಾಡ್ಕೊಳ್ಳಿ, ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆ ಏನಿದೆ ಅದು ಮತ್ತೆ ಉತ್ತರ ಪತ್ರಿಕೆ OMR ಕ್ರಮ ಸಂಖ್ಯೆ ಎರಡೂ ಒಂದೇ ಆಗಿದ್ದು ಅದು ಕಡ್ಡಾಯ ಆಗಿದ್ರೆ, ಕಂಪಲ್ಸರಿ ಆಗಿದ್ದಿದ್ರೆ OMR ಒಳಗಡೆ ಮತ್ತೆ ಈ ಪ್ರಶ್ನೆ ಪತ್ರಿಕೆ ಸಂಖ್ಯೆ ತುಂಬಿ ಅಂತೇಳಿ ನಾವು ಕಾಲಂ ಕೊಡ್ತಿದ್ವಾ? ಕಳೆದ 2.5 ವರ್ಷದಿಂದ ಪ್ರಾಧಿಕಾರದಲ್ಲಿ ನಾನು ಪರೀಕ್ಷೆಗಳನ್ನ ನಡೆಸ್ಕೊಂತ ಬಂದಿದ್ದೀನಿ. ಯಾವ್ದಾದ್ರು ಒಂದು ಪರೀಕ್ಷೆನಲ್ಲಿ OMR ಮತ್ತೆ ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆ ಒಂದೇ ಆಗಿರ್ಬೇಕು ಅಂತ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೀವ? ಅಂತದೊಂದು ಕಲ್ಪನೆನ ಯಾಕೆ ವಿದ್ಯಾರ್ಥಿಗಳು ಮಾಡ್ಕೊಂಡು ಅದು ಇಲ್ಲ, ಇದು ಬೇರೆ ಬೇರೆ ಇದೆ. ರಾಜ್ಯದ ರಾಜ್ಯದಲ್ಲಿ ಎಲ್ಲೂ ಇರುವಂತಹ ಅನುಮಾನಗಳು ಈ ವಿದ್ಯಾರ್ಥಿಗಳಿಗೆ ಬಂತು. ಓಕೆ ಸರ್, ಬಂದ್ರೆ ಏನ್ ಮಾಡ್ಬೇಕು ವಿದ್ಯಾರ್ಥಿಗಳು? ಇದು ವ್ಯತ್ಯಾಸ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಆ ಕಾಲೇಜಿನ ಪ್ರಾಂಶುಪಾಲರು ಎಡ್ಡಿರ್ತಾರೆ, ಅವರಿಗೆ ಬರಕ್ ಹೇಳ್ಬೇಕು, ಅವರಿಗೆ ಕೇಳ್ಬೇಕು, ಅವರು ಸಮಸ್ಯೆನ ಬಗೆಹರಿಸ್ತಾರೆ. ಓಕೆ, ಅವ್ರು ಹೇಳಿದ್ದು ನಿಮಗೆ ನಂಬಿಕೆ ಇಲ್ಲ. ನಮ್ಮ ಡೆಪ್ಟಿ ಕಮಿಷನರು, ADC, AC ಎಲ್ಲರೂ ಫೀಲ್ಡ್ ಅಲ್ಲಿ ಇದ್ರು. ಇವತ್ತು ಅರ್ಧ ಗಂಟೆ ಒಳಗಡೆ, 20 ನಿಮಿಷದೊಳಗಡೆ ಅವ್ರು ಸಹ ಬರ್ತಿದ್ರು. ಇದು ಯಾವುದು ಮಾಡದೆ ಈ ಒಂದು ಪರೀಕ್ಷಾ ಕೇಂದ್ರದಲ್ಲಿ
ನೀವು ಕೆಲವು ವಿದ್ಯಾರ್ಥಿಗಳು ದಾಂಧಲೆ ಮಾಡ್ಕೊಂಡು ಇದು ಎರಡೂ ಬೇರೆ ಬೇರೆ ಇದೆ, ಹಾಗಾಗಿ ನಾನು ಪರೀಕ್ಷೆ ಬರೆಯಲ್ಲ ಅಂತ ಕಾಂಪೌಂಡ್ ದಾರಿ ಪರೀಕ್ಷಾ ಕೇಂದ್ರದಿಂದ ಹೊರಗಡೆ ಹೋಗ್ತೀರಾ ಅಂತಂದ್ರೆ ಇದ್ರ ಉದ್ದೇಶ ಏನು ನನಗೆ ಅರ್ಥ ಆಗ್ತಾ ಇಲ್ಲ. ನೋಡಿ, ನಾವಾಗಲೇ ಹೇಳಿದೆ, ಪ್ರಶ್ನೆ ಪತ್ರಿಕೆ ಲೇಟ್ ಕೊಟ್ಟಿದ್ದಾರೆ, ಓಕೆ, ನಿಮ್ಮ ಬೇಡಿಕೆ ಲೇಟ್ ಕೊಟ್ಟಷ್ಟು ಸಮಯನ ನನಗೆ ಕೂಡ್ಸಿ ಕೊಡ್ಬೇಕು, ಕರೆಕ್ಟಾ? ಅದು ನಾವು ಕೊಡ್ಬೇಕು. ನಮ್ ತಪ್ಪಾಗಿದ್ರೆ ಲೇಟಾಗಿ ಕೊಡೋದು ನಾವು ಕೊಡ್ಬೇಕಾಗತ್ತೆ. ಪ್ರಶ್ನೆ ಪತ್ರಿಕೆ OMR ಸಂಖ್ಯೆ 2 ಸೀರಿಯಲ್ ನಂಬರ್ ಒಂದೇ ಆಗಿರ್ಬೇಕು ಅನ್ನುವ ಯಾವ ನಿಯಮವೂ ಇಲ್ಲ, ಯಾವ ಕಂಡೀಷನ್ಸ್ ಅದು ನಾವ್ ಹೇಳಿಲ್ಲ. ಅದಕ್ಕೆ ನಾವು OMR ಅಲ್ಲಿ ಪ್ರಶ್ನೆ ಪತ್ರಿಕೆದು ವರ್ಷನ್ ಕೋಡ್ ತುಂಬಿಸ್ಕೊಳ್ತಾ ಇದೀವಿ. ಓಕೆ, ಅದು ಆಯ್ತು. ಕೆಲವು ವಿದ್ಯಾರ್ಥಿಗಳಿಗೆ ಏನಾದ್ರು ಅನುಮಾನ ಬಂದಿರ್ಬೋದು, ಓಕೆ, ಇದು ವ್ಯತ್ಯಾಸ ಇಲ್ಲಲ್ಲ, ನಾಳೆ ಓಕೆ, ನೀವೆಲ್ಲ ಕ್ಲಾರಿಫೈ ಮಾಡ್ಕೊಳ್ಬೇಕು. ಪರೀಕ್ಷಾ ಕೇಂದ್ರದಿಂದ ಹೊರಗಡೆ ಹೋಗಿ, ಕಾಂಪೌಂಡ್ ದಾಟಿ ಹೋಗಿ ಹೊರಗಡೆ ಯಾರ ಹತ್ರ ಕ್ಲಾರಿಫಿಕೇಶನ್ ಮಾಡ್ಕೊಳಕ್ ಹೋಗಿದ್ರಿ ನೀವು? ಪ್ರಾಂಶುಪಾಲರು ಒಳಗಡೆ ಇದ್ರು, ಇನ್ವಿಜಿಲೇಟರ್ ಒಳಗಡೆ ಇದ್ರು, ಫೋನ್ ಮಾಡಿದ್ರೆ DC ಓಡಿ ಬರೋರಲ್ಲಿಗೆ. ನೀವು ಕಾಂಪೌಂಡ್ ನೆಗೆದು, ಓಕೆ, ಕಾಂಪೌಂಡ್ ನೆಗೆದು ಹೇಗಿದೆ ನಿಮ್ಮ ಹಾಲ್ ಟಿಕೆಟ್ ಅಲ್ಲಿ ಹಿಂದೆ ತಾವು ತೆಗೆದು ನೋಡಿ ಎಲ್ಲ ವಿದ್ಯಾರ್ಥಿಗಳು. ಬಹಳ ಸ್ಪಷ್ಟವಾಗಿ ಹೇಳಿದೀವಿ, ಯಾವುದೇ ಕಾರಣಕ್ಕೆ ಪರೀಕ್ಷೆ ಮುಗಿದ ನಂತರ ವಿದ್ಯಾರ್ಥಿ ಹೊರಗಡೆ ಹೋಗ್ಬೇಕು. ಕೆಲವೊಮ್ಮೆ ಏನಾಗುತ್ತೆ, ತುಂಬಾ ಇಂಟೆಲಿಜೆಂಟ್ ಇರೋ ವಿದ್ಯಾರ್ಥಿ 1.5 ಗಂಟೆ ಬದಲು 1 ಗಂಟೆಗೆ ಪರೀಕ್ಷೆ ಬರೀದಾನೆ ಅಂತ ಅನ್ಕೊಳ್ಳೋಣ, ಆದ್ರೂ ಅವನು ಹೊರಗಡೆ ಹೋಗಂಗಿಲ್ಲ. ನಮ್ದು ನಿಯಮ, ನೀವು ಕೂರ್ಲೇಬೇಕು ಪರೀಕ್ಷೆ ಮುಗಿಯತ್ತಂತ. ಅಂಥದ್ರಲ್ಲಿ ನೀವು OMR ಕ್ವಶನ್ ಪೇಪರ್ 2 ತಗೊಂಡು ಹೋಗಿದ್ದೀರಾ. ಏನಿತ್ತು ನಿಮ್ಮ ಉದ್ದೇಶ? ರಾಜ್ಯದ 3,77,000 ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಿರುವಾಗ ನಿಮ್ಮ ಸೆಂಟ್ರಲ್ಲಿ 314 ವಿದ್ಯಾರ್ಥಿಗಳಿದ್ದೀರಾ. ನೀವು ಅಲ್ಲಿ ಆ ಸೆಂಟ್ರಲ್ಲಿ ಸಹ 120 ವಿದ್ಯಾರ್ಥಿಗಳು ಒಳಗಡೆ ಶಾಂತ ರೀತಿಯಲ್ಲಿ ಕೂತು ಪ್ರಾಂಶುಪಾಲರ ಮಾತನ್ನು ಕೇಳಿ, ಕೊನೆಗೆ DC ಹೋದ್ಮೇಲೆ ಸಹ ಕೇಳಿ, ಆಯ್ತು ಸರ್ ನೀವು ಡಿಲೇ ಅಂತೂ ಆಗಿದೆ, ಈ ಗೊಂದಲದಿಂದ ನನಗೆ ಸಮಯ ಕೊಡಿ ಅಂತ ಹೇಳೋತ್ತಿಗೆ ಅವ್ರು ಸಮಯನೂ ಕೊಟ್ಟಿದ್ದಾರೆ, ಪರೀಕ್ಷೆ ಬರ್ದಿದ್ದೀರಾ. ನೀವು ಪ್ರಶ್ನೆ ಪತ್ರಿಕೆ OMR ತಗೊಂಡು ಕಾಂಪೌಂಡ್ ದಾಟಿ ಹೊರಗಡೆ ಹೋಗಿ ನೀವು ಯಾರ್ಯಾರಿಗೆ ಕಳಿಸಿದ್ರಿ, ಎಲ್ಲೆಲ್ಲಿ ಫೋನ್ ಅಲ್ಲಿ ಮಾಡಿದ್ರಿ ನನಗೆ ಗೊತ್ತಿಲ್ಲ. ಮತ್ತೆ ನೀವು ಹೇಳ್ತೀರಾ ದೊಡ್ಡ ಘೋರ ಅನ್ಯಾಯ, ಏನ್ ತಪ್ಪಾಗಿದೆ? ದಯಮಾಡಿ ಕ್ಲಾರಿಫೈ ಮಾಡಿ. ನಾನು ಈ ವಿದ್ಯಾರ್ಥಿಗಲ್ಲ, ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತೀನಿ, ನೋಡಿ, ಈ ಪರೀಕ್ಷೆ ಮಾಡುವಂತದ್ದೇನಿದೆ ಅಷ್ಟು ಕಷ್ಟದ ಕೆಲಸ ಇದೆ ಇವತ್ತು, ಅಷ್ಟು ಚಾಲೆಂಜಿಂಗ್ ಇದೆ. ಇಷ್ಟು ಶ್ರಮ ಹಾಕಿ ನಾವು ಪರೀಕ್ಷೆಯನ್ನ ಮಾಡಿದ್ದು ಉದ್ದೇಶ ಯಾರು ಕಷ್ಟಪಟ್ಟು ಓದಿರೋರು ಸಿಸ್ಟಮ್ ಒಳಗಡೆ ಬರ್ಬೇಕು ಅಂತ. ಇದರಲ್ಲಿ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಗೃಹ ಸಚಿವರು ಕೂತು 3.5 ಗಂಟೆ VC ಮಾಡಿ DCಗೆ ಲೋಪ ಆಗ್ಬಾರ್ದು ಅಂತ ಮಾಡ್ತಾರೆ. ಎಲ್ಲಾ DCs ನಾವು ಸೇರಿದಂತೆ ನಿರಂತರವಾಗಿ ನಾವು ಕಷ್ಟಪಡ್ತಾ ಇದ್ದೀವಿ. ನೀವು ಒಂದು ಸೆಂಟರ್ ಅಲ್ಲಿ ನಿಮಗೆ ತಾಳ್ಮೆ ಇಲ್ಲ, ನಿಮ್ಮ ಉದ್ದೇಶ ಏನಿತ್ತು? ಅಪ್ಲಿಕೇಶನ್ ಹಾಕೋದಕ್ಕೆ 750 ರೂಪಾಯಿ ಅಷ್ಟೇ ಇದೆ ನಮ್ದು. ನೀವು ಯಾವ ಉದ್ದೇಶ ಇಟ್ಕೊಂಡು ಅಪ್ಲಿಕೇಶನ್ ಹಾಕಿ ಕೆಲವರು ಬಂದು ಈ ತರ ಮಾಡ್ಬಿಟ್ರೆ ನಾವು ಸ್ಟೂಡೆಂಟ್ ನಮಗೆ ಅನ್ಯಾಯ ಆಗಿದೆ. ಸ್ವಾಮಿ ಏನ್ ಅನ್ಯಾಯ ಆಗಿದೆ? ಕ್ಲಾರಿಫೈ ಮಾಡಿ, ಏನ್ ಅನ್ಯಾಯ ಆಗಿದೆ ಅಂತ. ಅನ್ಯಾಯ ಆಗಿತ್ತು ಅಂತಂದ್ರೆ ಎಲ್ಲಿ ಕೇಳಬೇಕು? ಕ್ವಶನ್ ಪೇಪರ್ OMR ತಗೊಂಡು ಕಾಂಪೌಂಡ್ ದಾಟಿ ಹೋಗಿ ನೀವು ಅನ್ಯಾಯನ ಸರಿಪಡಿಸಿ ಅಂತ ಕೇಳದ, ಅಥವಾ ಪ್ರಿನ್ಸಿಪಾಲ್ಗೆ ಕರೆದು ನೀವು ಅನ್ಯಾಯ ಸರಿಪಡಿಸಿ ಅಂತ ಕೇಳದ? ದಯಮಾಡಿ ನಾನು ವಿನಂತಿಯನ್ನ ಮಾಡ್ತೀನಿ ಎಲ್ಲ ವಿದ್ಯಾರ್ಥಿಗಳಿಗೆ, ನೀವು ಅನವಶ್ಯಕವಾಗಿ ನೀವು ಪ್ರಾಧಿಕಾರದ ಮೇಲೆ, ಸರ್ಕಾರದ ಮೇಲೆ ಎಲ್ಲ ಗೂಬೆ ಕೂರ್ಸೋದಕ್ಕೆ ಹೋಗ್ಬೇಡಿ. ನಮ್ದು ತಪ್ಪಿತ್ತ ಹೇಳಿ ಸರಿಪಡಿಸೋಣ. ಕೆಲವು ಸೆಂಟರ್ ಅಲ್ಲಿ ಹೌದು ನಮ್ದು ಅಷ್ಟು ಪ್ಯಾಕಿಂಗ್ ಸಿಸ್ಟಮ್ ಇತ್ತು, ಓಪನ್ ಮಾಡೋದು ಸ್ವಲ್ಪ ತಡ ಆಯ್ತು, ಡಿಸ್ಟ್ರಿಬ್ಯೂಷನ್ ಟೈಮ್ ಅಲ್ಲಿ ಸ್ವಲ್ಪ ತಡ ಆಯ್ತು, ಓಕೆ, DCCಗೆ ಸಂಪೂರ್ಣ ಅಧಿಕಾರ ಕೊಟ್ಟಿದ್ವಿ. ಅವರು ಅಲ್ಲಿ ಅರ್ಧ ಗಂಟೆ 1 ಗಂಟೆ ಏನು ಡಿಲೇ ಆಗಿದ್ದಂತ ಸಮಯಕ್ಕೆ ಅವರು ಸಮಯವನ್ನ ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ಒಳಗಡೆ ಬಂದ್ ಕೂತಿದ್ದಾರೆ, ಸಮಯ ಅರ್ಧ ಗಂಟೆ ಲೇಟ್ ಕೊಟ್ಟಾಗ ಅದು ನ್ಯಾಯ. ಅದು ನಾವು ವಿದ್ಯಾರ್ಥಿಗಳಿಗೆ ಕೊಡುವಂತದ್ದು ನ್ಯಾಯ. ಅದನ್ನ ನೀವು ಕೇಳಿದ್ರೆ ನಾವು ನ್ಯಾಯ ಕೊಡ್ಬೋದು. ನೀವು ಕ್ವಶನ್ ಪೇಪರ್ OMR ತಗೊಂಡ್ಬಿಟ್ಟು ಕಳ್ಳರ ತರ ನೀವು ಹೊರಗಡೆ ಹೋಗ್ಬಿಟ್ಟು ನ್ಯಾಯ ಕೇಳ್ತೀರಾ ಅಂತಂದ್ರೆ ಕಾಂಪೌಂಡ್ ಇಂದ ಹೊರಗಡೆ ಯಾರು ನ್ಯಾಯ ಕೊಡಕ್ಕಿರ್ತಾರೆ? ಕಾಂಪೌಂಡ್ ಇಂದ ಹೊರಗಡೆ ಇರುವಂತವ್ರು ಮೊಬೈಲ್ ಇಟ್ಕೊಂಡು ಬೇರೆ ಬೇರೆ ವ್ಯವಹಾರ ಮಾಡೋಗಿರ್ತಾರೆ. ನಿಮ್ ಉದ್ದೇಶ ಏನಿತ್ತು ಹೊರಗಡೆ ಹೋಗೋದಕ್ಕೆ ಗೊತ್ತಿಲ್ಲ. ನಾನು ಯಾವ ವಿದ್ಯಾರ್ಥಿಗಳನ್ನ ಇಲ್ಲಿ ದೂಷಣೆ ಮಾಡ್ತಿಲ್ಲ. ಕಷ್ಟಪಟ್ಟು ಓದಿರುವಂತಹ ವಿದ್ಯಾರ್ಥಿಗಳೇ ನಮ್ಮ ಸಿಸ್ಟಮ್ ಒಳಗಡೆ ಬರಬೇಕು ಅನ್ನುವಂಥದ್ದಕ್ಕೆ ನಿರಂತರವಾಗಿ ನಾವು ಶ್ರಮ ಹಾಕಿ ಪರೀಕ್ಷೆಯನ್ನ ನಡೆಸಿದ್ವಿ. ಹಾಗಾಗಿ ವಾಸ್ತವಾಂಶ ನಿಮ್ ಮುಂದೆ ಇಡ್ತಾ ಇದೀನಿ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಪರ ಇವ್ರ ಪರ ಯಾರ ಪರವಾಗಾದವನು ಹೇಳಿ, ಆದ್ರೆ ನೀವು ಒಂದು ಜವಾಬ್ದಾರಿಯುತ ನಾಗರಿಕಂತರ ತಾವು ಬಿಹೇವ್ ಮಾಡಬೇಕು. ಇದರಲ್ಲಿ ಏನು ಲೋಪ ಆಗಿದ್ರೆ ನಾವು ಸರಿಪಡಿಸ್ಕೊಳ್ತಾ ಇದ್ವಿ. ಆದ್ರಿಂದ ತಾವು ದಯಮಾಡಿ ಅನಗತ್ಯ ಸುದ್ದಿಗಳನ್ನ ಹರಡಬೇಡಿ. ಹಾಗಿರುವಂತದ್ದು ಇಷ್ಟೇ. ನಾನ್ ನಿಮಗೆ ಏನಾಗಿದೆ ಅನ್ನುವಂಥದ್ದು ಹೇಳಿ.
ನಾವು ಯಾವ ನಿಯಮನೂ ಮಾಡಿಲ್ಲ. ನ್ಯಾಯ ಕೇಳೋರು ಒಳಗಿದ್ದು ಯಾರು ಕೇಳಿರೋ ಅವರಿಗೆ ನ್ಯಾಯ ಸಿಕ್ಕಿದೆ. 120 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಸಹ ಬರೆದಿದ್ದಾರೆ. ಜಿಲ್ಲಾಧಿಕಾರಿಗಳು SP ಅವರು ಸಮಗ್ರವಾಗಿ ಇದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. CCTV ಕ್ಯಾಮರಾವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದು ವರದಿಯನ್ನ ಕೊಡ್ತಾರೆ. ಇನ್ನೂ ಒಂದು ನಿಮಗೆ ಹೇಳೋದಾದ್ರೆ, ತಮ್ಗೆಲ್ಲ ಗೊತ್ತಿದೆ, ಪರೀಕ್ಷಾ ಅಕ್ರಮಗಳನ್ನ ತಡೆಗಟ್ಟುವಂತದಕ್ಕೆ ರಾಜ್ಯ ಸರ್ಕಾರ ಒಂದು ಕಾಯ್ದೆ ತಂದಿತ್ತು. ತಾವು ಮೊನ್ನೆ ನೋಡಿದ್ರೆ ಕೇಂದ್ರ ಸರ್ಕಾರ ಸಹ ಕಾಯ್ದೆ ತಂದಿದೆ. ಪರೀಕ್ಷೆ ಅವಧಿಗಿಂತ ಮೊದಲು ತಾವು ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನ ಹೊರಗಡೆ ತಗೊಂಡು ಹೋಗಿರೋದು ಅಪರಾಧ ಆಗುತ್ತೆ. ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು. ಮುಂದಿನ ಪರೀಕ್ಷೆ ತಾವು ಬರೆಯೋ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ. ಏನ್ ಅರ್ಥ? ಪ್ರಶ್ನೆ ಪತ್ರಿಕೆ ಲೀಕ್ ಏನ್ರಿ? ಪ್ರಶ್ನೆ ಪತ್ರಿಕೆ ಲೀಕ್ ಅಂದ್ರೆ ಇದೆ ಅಲ್ವಾ? ಪರೀಕ್ಷೆ ನಡೀತಾ ಇರುವಾಗ ಅರ್ಧ ಗಂಟೆ ಹೊರಗಡೆ ತಗೊಂಡು ಹೋಗ್ಬಿಟ್ರೆ ನೀವು ಏನದು ಲೀಕ್ ಅಲ್ವೇನದು? ಮತ್ತೆ ನೀವ್ ಹೆಂಗೆ ತಗೊಂಡು ಹೋಗ್ತೀರಾ? ಮತ್ತೆ ನಾವು ನಮ್ಮ ಜಿಲ್ಲಾಧಿಕಾರಿಗಳು ನಿಮಗೆ ಮತ್ತೆ ರೆಡ್ ಕಾರ್ಪೆಟ್ ಹಾಕಿ ಕರೆದು ಹೆಂಗ್ ಪರೀಕ್ಷೆ ಬರ್ಸ್ಲಿಕ್ಕಾಗುತ್ತೆ? ಅವ್ರು ಏನ್ ನಿರ್ಧಾರ ಮಾಡಿದ್ದಾರೆ ನೀವೇ ನಾವು ವರದಿ ತರಿಸ್ಕೊಂಡು ಅದ್ರ ಬಗ್ಗೆ ನಾವು ಸರ್ಕಾರಕ್ಕೆ ವಿವರವಾದ ವರದಿಯನ್ನ ಕೊಡ್ತೀವಿ. ಪರೀಕ್ಷೆ ಎಲ್ಲಾ ಕಡೆ ವ್ಯವಸ್ಥಿತವಾಗಿ ಆಗಿದೆ. ಯಾವುದೇ ಪ್ರಶ್ನೆ ಪತ್ರಿಕೆ ಲೋಪ ಆಗ್ಲಿ, ಯಾವುದೇ ಸೋರಿಕೆ ಆಗ್ಲಿ, ಮತ್ತೊಂದಾಗ್ಲಿ ಯಾವುದು ಇಲ್ಲ. ಅಷ್ಟು ನಾವು ಶ್ರಮ ವಹಿಸಿ ನಾವು ಮಾಡಿದೀವಿ. ನಮ್ಮ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, ಕಮಿಷನರು ಇದರಲ್ಲಿ ಇನ್ವಾಲ್ವ್ ಆಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ದಯಮಾಡಿ ಅನಗತ್ಯವಾಗಿ ತಾವು ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಒಂದು ಗಾಳಿ ಸುದ್ದಿ ಹರಡಿಸುವಂತ ಪ್ರಯತ್ನ ಮಾಡಬೇಡಿ. ಅದ್ರದ್ದು ಪರಿಣಾಮ ಸಹ ಗಂಭೀರವಾಗಿರುತ್ತೆ. ಹಾಗಾಗಿ ತಾವು ಜವಾಬ್ದಾರಿಯುತವಾಗಿ ವರ್ತಿಸ್ಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡಿಕೊಡ್ತೀನಿ. ಮುಂದುವರೆದು ಮೊದಲ ಬಾರಿಗೆ ನಾವು 6 ಜಿಲ್ಲೆಗಳಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಸೆಟಪ್ ಮಾಡಿದೀವಿ. ತಾವೀಗ ನೋಡ್ಬೋದು, ಈಗಾಗ್ಲೇ ನೀವು ಎಷ್ಟು ಜಿಲ್ಲೆಗಳದ್ದು ಬೆಳಗ್ಗೆ ಎಕ್ಸಾಮ್ ಆಲ್ರೆಡಿ ಅಪ್ಲೋಡ್ ಆಗಿದೆ. ನಾವು ಯಾವುದೇ ಸಣ್ಣ ಒಂದು ಮಾಲ್ ಪ್ರಾಕ್ಟೀಸು, ವಿದ್ಯಾರ್ಥಿಗಳಿಗೆ ಅನುಮಾನ ಬರುವಂತದ್ದಕ್ಕೆ ಅವಕಾಶ ಇರಬಾರ್ದು ಅಂತ ಎಲ್ಲ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಇವತ್ತು ಬೇರೆ ಜಿಲ್ಲೆಗಳಿಂದ ಕೆಲವು ಜಿಲ್ಲೆಗಳೇನು ಒಂದು ಮಿಡ್ ನೈಟ್ ತನಕ ನಮಗೆ ಮುಟ್ಟುತ್ತೆ, ಅದನ್ನ ಸಹ ಬರ್ತಿದಂಗೆ ಇಮಿಡಿಯೇಟ್ಲಿ 1 ಅವರಲ್ಲಿ ಸ್ಕ್ಯಾನ್ ಮಾಡುವಂತದ್ದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡು ನಾವಿರುವಾಗ ನೀವು ಅನಗತ್ಯವಾಗಿ ದಯಮಾಡಿ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ಬೇಡಿ. ವಾಸ್ತವ ಏನಿದೆ ಅನ್ನುವಂಥದ್ದನ್ನ ನಾನು ತಮಗೆ ತಿಳಿಸಿ ಹೇಳಿದೀನಿ. ಮುಂದಿನ ಪರೀಕ್ಷೆಗಳಲ್ಲಿ ಸಹ ಪರೀಕ್ಷೆ ಬರೆಯುವಂತವ್ರು OMR ಪ್ರಶ್ನೆ ಪತ್ರಿಕೆ ಸೀರಿಯಲ್ ನಂಬರ್ ಒಂದೇ ಆಗಿರ್ಬೇಕು ಅನ್ನುವ ನಿಯಮ ಇಲ್ಲ. ಅದಕ್ಕೋಸ್ಕರನೇ OMR ಅಲ್ಲಿ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡು ಮತ್ತೆ ಪ್ರಶ್ನೆ ಪತ್ರಿಕೆಯ ಕ್ರಮ ಸಂಖ್ಯೆಯನ್ನ ತುಂಬುವಂತದಕ್ಕೆ ನಾವು ವಿನಂತಿಯನ್ನ ಮಾಡಿಕೊಳ್ತಾ ಇದೀವಿ. ಅದು ನಿಮಗೆ ಯಾವ ವ್ಯಾಲ್ಯೂಯೇಷನ್ ಸಂದರ್ಭದಲ್ಲೂ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಹಾಗಾಗಿ ಯಾರು ನ್ಯಾಯಯುತವಾಗಿ ತಾವು ಪರೀಕ್ಷೆ ಬರೀತೀರಾ, ಯಾರು ನಿಯಮಗಳನ್ನ ಪಾಲನೆ ಮಾಡ್ತೀರಾ, ಅವ್ರ ಜೊತೆಗೆ ನಾವು ಇರ್ತೀವಿ ಅಂತೇಳಿ ಹೇಳ್ತಾ, ದಯಮಾಡಿ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಕ್ಕೆ ಮೊದಲು ಅದರದ್ದು ಪರಿಣಾಮವನ್ನ ಸಹ ತಾವು ವಿಚಾರ ಮಾಡಿ ಹಾಕ್ಬೇಕು. ಸತ್ಯಾಸತ್ಯತೆಯನ್ನ ಸಹ ತಿಳ್ಕೊಂಡು ಹಾಕ್ಬೇಕು ಅನ್ನುವಂಥದ್ದು ಎಲ್ಲ ವಿದ್ಯಾರ್ಥಿಗಳಲ್ಲಿ, ಪೋಷಕರಲ್ಲಿ ಪ್ರಾಧಿಕಾರದ ವತಿಯಿಂದ ವಿನಂತಿಯನ್ನ ನಾನು ಮಾಡ್ಕೊಳ್ತೀನಿ. ನಮಸ್ಕಾರ.